ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ದೀಪಗಳ ಹಬ್ಬ ದೀಪಾವಳಿ. ಈ ದೀಪಾವಳಿಯನ್ನು ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಾಗ ಫ್ಯಾಮಿಲಿ ಜೊತೆಗೆ ಒಟ್ಟಾಗಿ ಸೇರಿ ಈ ಆಚರಿಸುವಂಥ ಹಬ್ಬ ಮನೆಯಲ್ಲಿ ಒಂದು ಹೊಸ ಖುಷಿಯನ್ನು ತಂದುಕೊಡುತ್ತೆ. ಎಲ್ಲರೂ ಫ್ಯಾಮಿಲಿ ಒಟ್ಟಾಗಿ ಸೇರಿ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿ ತಿಂದು ಸವಿದು ಹಬ್ಬನ ಆಚರಣೆ ಮಾಡುವಂಥ ವಿಧಾನ ಅದೆಷ್ಟು ಚೆನ್ನಾಗಿದೆ. ಸೊ ಈ ಕಜ್ಜಾಯ ಪಾಕದಿಂದ ನಮಗೆ ಸಿಕ್ಕಿರುವಂಥ ಒಂದು ಆರ್ಡರ್ಸ್ ಏನಿದೆ ಅದಂತೂ ನನಗೆ ತುಂಬಾ ಹಬ್ಬ ಮಾಡಿದಷ್ಟೇ ಖುಷಿ ಕೊಡ್ತು. ಸಾಕಷ್ಟು ಜನಕ್ಕೆ ನಾವು ಕಜ್ಜಾಯ ಪಾಕ ಕಳಿಸ್ಕೊಟ್ಟಿದ್ವಿ. ತುಂಬ ಜನ ಫೀಡ್‌ಬ್ಯಾಕ್ ಕೊಟ್ಟರು. ಅದೇ ರೀತಿ ಕೆಲವು ಪ್ರೋಸ್ ಆ್ಯಂಡ್ ಕಾನ್ಸ್ ಕೂಡ ಇತ್ತು. ಅಂದರೆ ಡೆಲಿವರಿ ಪಾರ್ಟ್ನರ್ಸಿಂದ ಆದಂಥ ಅಡಚಣೆಗಳಿಂದ ಕೂಡ ನಮಗೂ ಕೂಡ ಸಾಕಷ್ಟು ತೊಂದರೆ ಆಯಿತು. ಹಾಗೆ ಗ್ರಾಹಕರಿಗೂ ಕೂಡ. ಅದೆಲ್ಲದಕ್ಕೂ ಸಾರಿ ಕೇಳ್ತೀವಿ. ಆದರೆ ನನ್ನ ಮಟ್ಟಿಗೆ ಸಾಕಷ್ಟು ಜನಕ್ಕೆ ನಾವು ಕರೆಕ್ಟ್ ಟೈಮ್‌ಗೆ ಕಜ್ಜಾಯ ಪಾಕ ಕಳಿಸ್ಕೊಟ್ಟಿದ್ವಿ. ಹಾಗೆ ಹಬ್ಬದ ದಿನ ನೀವೆಲ್ಲರೂ ನಮ್ಮ ಕಜ್ಜಾಯ ಪಾಕ ಉಪಯೋಗಿಸಿ ಕಜ್ಜಾಯ ಮಾಡಿ ತಿಂದು ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಪ್ರತಿದಿನ ಹೊಸ ಹೊಸ ಬ್ಯಾಚ್ ಮಾಡಿ ನಿಮಗೆ ತಲುಪಿಸೋವರೆಗೂ ನಮಗೆ ಸಮಾಧಾನ ಇರ್ತಿರ್ಲಿಲ್ಲ. ಪ್ರತಿಯೊಂದು ಕೊರಿಯರ್ ನಿಮಗೆ ರೀಚ್ ಆಗಿದೆಯಾ ಅಂತ ನಾವು ಕೂಡ ವಿಚಾರಿಸ್ತಾನೆ ಇರ್ತಿದ್ವಿ. ಕೆಲವೊಂದು ಕೊರಿಯರ್ ಸರಿಯಾಗಿ ರೀಚ್ ಆಗಲಿಲ್ಲ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕ್ಷಮೆ ಕೇಳ್ತಾ, ಸಾಕಷ್ಟು ಜನ ಪ್ರೀ ಆರ್ಡರ್ಸ್ ಹಾಗೆ ಈ ಕೊರಿಯರ್ ಪಾರ್ಟ್ನರ್ಸಿಂದನೇ ತೊಂದರೆ ಆಗುತ್ತೆ ಅಂತಲೇ 1 ತಿಂಗಳು ಮುಂಚೆನೇ ಪ್ರೀ ಆರ್ಡರ್ ಕೂಡ ಮಾಡ್ಕೊಂಡಿದ್ರು. ಕೆಲವರು ಕಜ್ಜಾಯ ಪಾಕಕ್ಕೆ ಆರ್ಡರ್ ಮಾಡಿದರೆ, ಕೆಲವರು ರೆಡಿ ಟು ಈಟ್ ಕಜ್ಜಾಯಕ್ಕೇನೆ ಅಂದರೆ ನೋಮು ಅಂತವರು ಬಲ್ಕ್ ಆರ್ಡರ್ ಕೊಟ್ಟಿದ್ರು. ಸೊ ಅಂಥ ಆರ್ಡರ್ಸ್ನ ಕೂಡ ನಾವು ಕರೆಕ್ಟ್ ಟೈಮ್ಗೆ ಮಾಡಿ ಕಳಿಸಿದ್ವಿ. ಎಲ್ಲರೂ ತುಂಬ ಸ್ಯಾಟಿಸ್ಫೈಡ್ ಆದರು. ಎಲ್ಲರೂ ಸ್ಯಾಂಪಲ್ ತರಿಸ್ಕೊಂಡು ಅಂದರೆ ಅರ್ಧ ಕೆಜಿ ತರಿಸ್ಕೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಅನ್ಸಿದ್ಮೇಲೆ ಮತ್ತೆ ಪ್ರೀ ಆರ್ಡರ್ ಮಾಡಿದವರು ಅಥವಾ ರೀ ಆರ್ಡರ್ ಕೂಡ ಮಾಡಿರೋರು ಸುಮಾರು ಜನ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.